ಅವ್ಯಕ್ತ. ಅಲ್ಲೊಂದು ಬೀಜವಿದೆ. ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ಏನೂ ಕಾಣಿಸುವುದಿಲ್ಲ. ರೆಂಬೆ, ಕೊಂಬೆ, ಹೂವು, ಹಣ್ಣು, ಕಾಯಿ ಹೀಗೆ ಏನೂ ಇಲ್ಲ. ಆದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದಾಗ ಚೆನ್ನಾಗಿ ನೆನೆದು ಅದರೊಳಗಿಂದ ಮೊಳಕೆಯೊಂದು ಹೊರಬರುತ್ತದೆ. ಅನಂತರ ಕೊಂಬೆ, ರೆಂಬೆ, ಹೂವು, ಹಣ್ಣು, ಕಾಯಿ ಹೀಗೆ ಎಲ್ಲವೂ ಅದೇ ಬೀಜದಲ್ಲಿ ವ್ಯಕ್ತವಾಗುತ್ತದೆ. ಹಾಗೆ ದೇವನೊಬ್ಬನು ಈ ಸೃಷ್ಟಿಯನ್ನು ನಿರ್ಮಿಸಿದನು. ಅದು ಬೆಳೆದು ಮಾಡಬೇಕಾದಂತಹ ಕಾರ್ಯ ನಿರ್ವಹಿಸಿ ಮತ್ತೆ ಅವನಲ್ಲಿಯೇ ಸೇರುವುದು. ಯಾರೇ ಆಗಲೇ ಹಣ್ಣನ್ನು ತಿಂದ ಬಳಿಕ ಬೀಜವನ್ನು ಬಿಸಾಡುವರು. ಅದು ಸ್ವಲ್ಪ ಕಾಲದ ನಂತರ ನೀರಿನಲ್ಲಿ ಸೇರಿ ಮಣ್ಣಿನಲ್ಲಿ ಬೆರೆತು ಅವ್ಯಕ್ತ ರೂಪದಲ್ಲಿರುವ ರೆಂಬೆ, ಕೊಂಬೆಗಳೊಂದಿಗೆ ಹೂವು, ಹಣ್ಣುಗಳೊಂದಿಗೆ ನಳನಳಿಸುತ್ತದೆ. ಹೀಗೆ ಬೀಜದಿಂದ ಬಂದಂತೆ ಭಗವಂತನಿಂದ ಬಂದ ನಾವು ಪುನಃ ಅವನಲ್ಲಿಯೇ ಲೀನವಾಗುವೆವು. ಆದರೆ ಕೆಲವರು ಬೇಗನೆ ಭಗವಂತನನ್ನು ಸೇರುವರು. ಇನ್ನು ಕೆಲವರು ಸ್ವಲ್ಪ ಕಾಲ ತಡವಾಗಿ ಸೇರುವರು. ಅಂದರೆ ಕೃಷಿ ಮಾಡಬೇಕು. ಅಂದರೆ ಅದಕ್ಕಾಗಿ ಪ್ರಯತ್ನ ಮಾಡಬೇಕು.